ಕನ್ನಡ ಪರ ಹೋರಾಟಗಾರರ ಕರ್ವೆ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಜಿಲ್ಲೆನ ಹೊಡಿಬೇಡ್ರಿ, ಒಕ್ಕಟ್ಟಾಗಿಡ್ರಿ ಅನ್ನುವಂಥದ್ದು. ಬಟ್ ಇವತ್ತು ಹೊಡಿಲೇಬೇಕಾದಂಥದ್ದು. ಮತ್ತು ಇನ್ನೊಂದು ಮಾತು ಗಮನಿಸಬೇಕಾಗಿದೆ, ಮಹಾರಾಷ್ಟ್ರಕ್ಕೆ ಹೋಗೋ ಪ್ರಶ್ನೆ ಇಲ್ಲ. ಬೆಳಗಾವಿ ಇನ್ನೇನು ಸುಪ್ರೀಂ ಕೋರ್ಟು ಸಹ ಇದನ್ನು ಸುಲಭ ಇಲ್ಲ ಗೆಲ್ಲುದವರು. ಯಾಕಂದ್ರೆ ಆಲ್ರೆಡಿ ಮಹಾಜನ್ ವರದಿ ಆಗಿರ್ಬೋದು, ಇನ್ನುಳಿದ ವರದಿಗಳಾಗಿರ್ಬೋದು, ಬೆಳಗಾವಿ ಕರ್ನಾಟಕದಲ್ಲಿ ಉಳಿಬೇಕು ಅನ್ನುವಂಥ ಸ್ಪಷ್ಟ ಸಾಕ್ಷ್ಯಾಧಾರವಾಗಿ ವಾದ ಮಾಡಿದ್ದವು. ಹೀಗಾಗಿ ಇದು ಅಷ್ಟೇ ಕಷ್ಟದ. ಅದೇನೂ ಇರಲಿ, ಈಗ ಮಾತ್ರ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮೊದಲು ಮಾಡಬೇಕು ಅನ್ನೋದು ಇವತ್ತು ಜಾರಕಿಹೊಳಿ ಕುಟುಂಬದಲ್ಲೇ ಆಯಿತು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಲ್ಲೇ ಆಯಿತು. ಇದು ಮಾಡಬೇಕಪ್ಪ ನಾವು ಅನ್ನುವಂಥ ಅನಿವಾರ್ಯತೆ ಬಂದು ನಿಲ್ತಾ ಇದೆ. ಅದರಲ್ಲೂ ಗೋಕಾಕ್ಗಿಂತಲೂ ಈಗ ಹಿಂದೆ ಹೇಳ್ತದೆ ಮಾತನ್ನು, ಚಿಕ್ಕೋಡಿ ಭಾಗದಲ್ಲಿ ಜನ ಅದನ್ನು ಒಂದು ಸೀರಿಯಸ್ ಮ್ಯಾಟ್ರ್ ಅಂತ ತೆಗೆದುಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿ MP ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಇರೋದರಿಂದ ಇನ್ನಷ್ಟು ಪ್ರೆಷರ್ ಒಳ್ಳೆ ಸತೀಶ್ ಶರ್ಮಾ ಬಂದು ಬೀಳಿಗತ್ತದೆ. ಹೀಗಾಗಿ ಅವರು ಈ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮೇಲಿನ ಹೇಳ್ತಾ ಇದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಇದನ್ನು ಮಾಡಿ ಕೊಟ್ಟುಬಿಟ್ರಪ್ಪ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳನ್ನಾಗಿ ಅನ್ನುವಂಥದ್ದು. ಅದರಲ್ಲಿ ಸುಲಭ ಇವೆಲ್ಲನೂ ಹೇಳಲಿಕ್ಕೆ ಸಾಧ್ಯವಂಥ ಪರಿಸ್ಥಿತಿ ಇವತ್ತು ಸತೀಶ್ ಅವ್ರ ಮುಂದದ. ಯಾಕಂದರೆ ಇವತ್ತು ಬೆಳಗಾವಿ ಜಿಲ್ಲೆಯ ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದಿದ್ದಾರೆ ಸತೀಶ್ ಅವರು. ಹೀಗಾಗಿ ಅವ್ರು ಎಲ್ಲರನ್ನೂ ವಿಶ್ವಾಸ ತಗೊಳ್ಬೇಕಾಗಿದ್ರೆ ಇವು ನಾಲ್ಕು ಅಂದರೆ ಬೆಳಗಾವಿ 1, ಗೋಕಾಕ್ ಚಿಕ್ಕೋಡಿ 2, 3, ಅದೇ ಕಾಲಕ್ಕೆ ಈ ನಮ್ಮ ಅಥಣಿ 4, ಇದೇ ಕಾಲಕ್ಕೆ ಇನ್ನೊಂದು ನಾವು ಈಗ ಹೇಳಿದಾಗ ಈಗಾಗಲೇ ಬೈಲಹೊಂಗಲ 5 ಜಿಲ್ಲೆಗಳನ್ನು ಮಾಡುವಂಥದ್ದು ಇವತ್ತು ಅನಿವಾರ್ಯದ ಅನ್ನೋದು